ಸ್ನೇಹಿತರೆ, ಮುಂಗುಸಿ ಮತ್ತು ಹಾವಿನ ನಡುವಿನ ದ್ವೇಷದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ನೀವು ಇವೆರಡರ ನಡುವಿನ ಜಗಳಗಳ ವಿಡಿಯೋವನ್ನು ಕೂಡ ನೋಡಿರಬಹುದು. ಆದ್ರೆ ನಿಮ್ಗೆ ಗೊತ್ತಾ, ಮುಂಗುಸಿ ಮತ್ತು ಹಾವಿನ ನಡುವಿನ ಯುದ್ಧದಲ್ಲಿ ಮುಂಗುಸಿ ಗೆದ್ದು ಹಾವು ಏಕೆ ಸೋಲುತ್ತದೆ? ಹಾವು ಒಂದು ವಿಷಕಾರಿ ಎಂದು ನಮಗೆ ಗೊತ್ತೇ ಇದೆ, ಮತ್ತು ಹಾವು ವಿಷದ ಆಧಾರದ ಮೇಲೆ ಭಾರವಾದ ಆನೆಯಂತಹ ದೊಡ್ಡ ಪ್ರಾಣಿಯನ್ನು ಸಹ ಕೊಲ್ಲಬಹುದು. ಆದರೆ ಅದೇ ಹಾವು ಮುಂಗುಸಿಯ ಮುಂದೆ ಸೋಲನ್ನೇಕೆ ಒಪ್ಪಿಕೊಳ್ಳುತ್ತದೆ? ಅಷ್ಟಕ್ಕೂ ಯಾರ ಮುಂದೆಯೂ ಮಂಡಿಯೂರದ ಹಾವು ಮುಂಗುಸಿಯ ಮುಂದೆ ಮಂಡಿಯೂರುವಂತಹ ಯಾವ ರೀತಿಯ ಬುದ್ಧಿಶಕ್ತಿ ಇದೆ? ಮತ್ತು ಹಾವು ಪ್ರತಿ ಬಾರಿಯೂ ಮುಂಗುಸಿಯಿಂದ ಸೋಲನ್ನು ಒಪ್ಪಿಕೊಳ್ಳುತ್ತದ? ಮುಂಗುಸಿಯ ಹೊರತಾಗಿ ಹಾವಿನ ವಿಷವು ನಿಷ್ಪರಿಣಾಮಕಾರಿಯಾದ ಬೇರೆ ಯಾವುದೇ ಪ್ರಾಣಿ ಇದೆಯೇ? ಬನ್ನಿ ತಿಳಿಯೋಣ. ಸ್ನೇಹಿತರೆ, ಹಾವು ಮತ್ತು ಮುಂಗುಸಿಯ ಯುದ್ಧದಲ್ಲಿ ಒಂದು ಮಾತಂತೂ ಖಚಿತವಾಗಿದೆ. ಹಾವು ತನ್ನ ಪ್ರಾಣ ಉಳಿಸಿಕೊಳ್ಳಲು ಮುಂಗುಸಿಯ ಮೇಲೆ ದಾಳಿ ಮಾಡುತ್ತದೆ, ಆದರೆ ಮುಂಗುಸಿ ಹಾವನ್ನು ಕೊಂದು ತಿನ್ನಲು ದಾಳಿ ಮಾಡುತ್ತದೆ. ಅಂದರೆ ಇವೆರಡರ ಕಾದಾಟದಲ್ಲಿ ಜಗಳಗಳ ನಂತರ ಸಹ ವಿಜಯ ಮುಂಗುಸಿಯದ್ದಾಗಿರುತ್ತದೆ. ಹಾವುಗಳನ್ನು ಕೊಲ್ಲುವಲ್ಲಿ ಮುಂಗುಸಿಯ ಯಶಸ್ಸಿಗೆ ಕಾರಣವೆಂದರೆ ಅದರ ಈ 4 ಮುಖ್ಯ ಗುಣಲಕ್ಷಣಗಳು. ಅವುಗಳಲ್ಲಿ ಒಂದು, ಮುಂಗುಸಿಯ ತುಂಬಾ ಚುರುಕುತನ. ಯಾವ ಜೀವಿಯು ಹೆಚ್ಚು ವೇಗವುಳ್ಳದ್ದಾಗಿರುತ್ತದೆ, ಅದರ ಮುಂದೆ ಇರುವ ಜೀವಿಯು ಹೆಚ್ಚು ಜಡವಾಗಿ ಕಾಣಿಸಿಕೊಳ್ಳುತ್ತದೆ. ಹೇಗೆ ನಮಗೆ ಒಂದು ಹಾವಿನ ದಾಳಿ ವೇಗವಾಗಿ ಕಾಣುತ್ತದೆ, ಅದೇ ದಾಳಿ ಒಂದು ಮುಂಗುಸಿಗೆ ನಿಧಾನವಾಗಿ ತೋರುತ್ತದೆ. ತನ್ನ ಅತ್ಯಧಿಕ ಚುರುಕುತನದಿಂದಾಗಿ ಮುಂಗುಸಿ 99% ಹಾವಿನ ದಾಳಿಯಿಂದ ಪಾರಾಗುತ್ತದೆ. ಆದರೆ ಮುಂಗುಸಿ ಹಾವಿನ ಮೇಲೆ ತಿರುಗಿ ದಾಳಿ ಮಾಡಿದಾಗ ಹಾವು ಬದುಕುವುದಿಲ್ಲ. ಮುಂಗುಸಿ ತನ್ನ ಕೋರೆ ಹಲ್ಲುಗಳಿಂದ ಹಾವಿನ ತಲೆಬುರುಡೆಯನ್ನು ಸೀಳುತ್ತದೆ. ಅದರಿಂದಾಗಿ ಹಾವು ತಕ್ಷಣ ಸಾಯುತ್ತದೆ. ಮುಂಗುಸಿಯ ಗೆಲುವಿಗೆ ಇನ್ನೊಂದು ಪ್ರಮುಖ ಕಾರಣವಾಗಿದೆ ಅದರ ಒರಟಾದ ಕೂದಲು. ಮುಂಗುಸಿಯ ದೇಹವು ಹಾವಿನಲ್ಲಿದ್ದಾಗ ತಕ್ಷಣವೇ ಅದರ ಕೂದಲನ್ನು ಮೇಲಕ್ಕೆತ್ತಿಕೊಳ್ಳುತ್ತದೆ. ಚಳಿಗಾಲದಲ್ಲಿ ನಾವು ಮನುಷ್ಯರ ಕೂದಲು ಚಳಿಯಿಂದ ಹೇಗೆ ನಿಲ್ಲುತ್ತದೆ, ಹಾಗೆ ನಮ್ಮ ದೇಹದಲ್ಲಿ ಈ ಬದಲಾವಣೆ ಶೀತದಿಂದ ನಮ್ಮನ್ನು ರಕ್ಷಿಸಲು ಸ್ವತಃ ಮಾಡಿಕೊಳ್ಳುತ್ತದೆ. ಹಾಗೆಯೇ ಮುಂಗುಸಿಯ ಕೂದಲು ಹಾವಿನ ಕಡಿತದಿಂದ ಪಾರಾಗಲು ನೇರಗೊಳ್ಳುತ್ತದೆ, ಮತ್ತು ಹಾವಿನ ಕೋರೆ ಹಲ್ಲುಗಳು ತುಂಬಾ ಉದ್ದವಾಗಿರುವುದಿಲ್ಲ. ಅದರಿಂದಾಗಿ ಹಾವು ಮುಂಗುಸಿಯನ್ನು ಕಚ್ಚಲು ಪ್ರಯತ್ನಿಸಿದಾಗ ಹೆಚ್ಚಿನ ಸಂದರ್ಭಗಳಲ್ಲಿ ಹಾವಿನ ಹಲ್ಲುಗಳು ತನ್ನ ವಿಷವನ್ನು ಮುಂಗುಸಿಯ ಗಟ್ಟಿಯಾದ ಕೂದಲಿಗೆ ಉಗುಳುವ ಮೂಲಕ ವಿಷವನ್ನು ಹಿಂತೆಗೆಯುತ್ತದೆ. ಈ ಹಲ್ಲುಗಳು ಮುಂಗುಸಿಯ ಚರ್ಮದವರೆಗೆ ತಲುಪುವುದೇ ಇಲ್ಲ. ಸ್ನೇಹಿತರೆ, ಹಾಗೆ ಮುಂಗುಸಿಯನ್ನು ಕಚ್ಚುವಲ್ಲಿ ಹಾವು ಯಶಸ್ವಿಯಾಗುತ್ತದೆ. ಆದರೆ ಇತರ ಗುಣಗಳು ಮುಂಗುಸಿಯನ್ನು ಉಳಿಸುತ್ತದೆ. ಮುಂಗುಸಿಯ ಚರ್ಮದ ಕೆಳಭಾಗದಲ್ಲಿ ದಪ್ಪವಾದ ಕೊಬ್ಬಿನ ಪದರವಿರುತ್ತದೆ. ಹಾವು ತನ್ನ ವಿಷವನ್ನು ಇದೇ ಪದರದಲ್ಲಿ ಬಿಡುತ್ತದೆ. ಕೊಬ್ಬಿನಲ್ಲಿ ಉಳಿದಿರುವ ಯಾವುದೇ ಹೊರಗಿನ ವಸ್ತುವು ದೇಹದಿಂದ ಹೀರಿಕೊಳ್ಳುವುದಿಲ್ಲ ಎಂದು ನಮಗೆ ಗೊತ್ತೇ ಇದೆ. ಅದಕ್ಕೇನೆ ಡಾಕ್ಟರ್ಸ್ ಇನ್ಸುಲಿನ್ ಇಂಜೆಕ್ಷನ್ ಅನ್ನು ಹೊಟ್ಟೆಗೆ ಕೊಡುವ ಸಲಹೆಯನ್ನು ನೀಡ್ತಾರೆ. ಯಾಕೆಂದರೆ ಮನುಷ್ಯರ ಶರೀರದಲ್ಲಿ ತುಂಬಾನೇ ಕೊಬ್ಬು ಇರುತ್ತದೆ. ಈ ಕಾರಣದಿಂದಾಗಿ ಔಷಧವು ನಿಧಾನವಾಗಿ ದೇಹದಲ್ಲಿ ಹೀರಲ್ಪಡುತ್ತದೆ, ಮತ್ತು ಔಷಧದ ಪರಿಣಾಮವು ದೀರ್ಘಕಾಲದವರೆಗೆ ಇರುತ್ತದೆ. ಯಾವಾಗ ಹಾವು ಮುಂಗುಸಿಗೆ ಕಡಿಯುತ್ತದೆ, ಅವಾಗ ಹಾವಿನ ವಿಷ ಕೂಡ ನಿಧಾನಕ್ಕೆ ಮುಂಗುಸಿಯ ಶರೀರಕ್ಕೆ ಹೋಗುತ್ತದೆ. ಇದರಿಂದಾಗಿ ಮುಂಗುಸಿಗೆ ವಿಷದ ವಿರುದ್ಧ ಹೋರಾಡಲು ಹೆಚ್ಚಿನ ಸಮಯವಿರುತ್ತದೆ. ಹಾವಿನ ವಿಷದ ವಿರುದ್ಧ ಮುಂಗುಸಿಯ ಕೊನೆಯ ಅಸ್ತ್ರವಾಗಿದೆ ಇಮ್ಯುನಿಟಿ ಟು ಪಾಯ್ಸನ್, ಅಂದ್ರೆ ವಿಷಕ್ಕೆ ವಿನಾಯಿತಿ. ಯಾವುದೇ ಮುಂಗುಸಿಯ ಶರೀರದಲ್ಲಿ ಸ್ಪೆಷಲ್ ಎಸೆಟೋ ನ್ಯೂಕ್ಲಿಯರ್ ರೆಸೆಪ್ಟರ್ ಇರುತ್ತದೆ. ಅದು ಹಾವಿನ ವಿಷವನ್ನು ಸುಲಭವಾಗಿ ಸಹಿಸಿಕೊಳ್ಳುತ್ತದೆ. ಮುಂಗುಸಿಯ ಇಮ್ಯುನಿಟಿ ಟು ಪಾಯ್ಸನ್ ಹಾವಿನ ವಿಷವನ್ನು ತಟಸ್ಥಗೊಳಿಸುತ್ತದೆ. ಆದ್ದರಿಂದ ಹೆಚ್ಚಿನ ಸಮಯ ಹಾವು ಕಚ್ಚಿದರೂ ಸಹ ಮುಂಗುಸಿ ಸಾಯುವುದಿಲ್ಲ, ಬದಲಾಗಿ ಸ್ವಲ್ಪ ಹೊತ್ತು ಮೂರ್ಛೆ ಹೋಗುತ್ತದೆ. ಸ್ನೇಹಿತರೆ, ಮುಂಗುಸಿಯು ಹಾವಿಗಿಂತ ಹೆಚ್ಚು ವಿಷಕಾರಿ, ಆದ್ದರಿಂದ ಅದು ಹಾವನ್ನು ಕೊಲ್ಲುತ್ತದೆ ಎಂದು ಕೆಲವರು ನಂಬುತ್ತಾರೆ. ಆದರೆ ಆ ನಂಬಿಕೆ ಸಂಪೂರ್ಣವಾಗಿ ತಪ್ಪಾಗಿದೆ. ವಾಸ್ತವವಾಗಿ ಮುಂಗುಸಿ ಒಂದು ವಿಷಕಾರಿ ಜೀವಿಯೇ ಅಲ್ಲ. ಅದು ಯಾವುದೇ ಮನುಷ್ಯನನ್ನು ಕಚ್ಚಿದರೆ ಅದು ರೇಬಿಸ್ಗೆ ಕಾರಣವಾಗಬಹುದು. ಇದು ನಾಯಿಗಳು ಕಚ್ಚುವುದರಿಂದ ಬರುವ ಅದೇ ಕಾಯಿಲೆಯಾಗಿದೆ. ಅದಕ್ಕೆ ಈ ಮುಂಗುಸಿ ಯಾರನ್ನಾದರೂ ಅತಿಯಾಗಿ ಕಚ್ಚಿದರೆ ಟೆಟನಸ್ ಇಂಜೆಕ್ಷನ್ ಜೊತೆಗೆ ರೋಗಿಗೆ ರೇಬಿಸ್ ಇಂಜೆಕ್ಷನ್ ಸಹ ಕೊಡಬೇಕು. ಮುಂಗುಸಿಯಿಂದ ರೇಬಿಸ್ ಬರುವುದು ತೀರಾ ಅಪರೂಪವಾದರೂ ಸಮಾಧಾನಕ್ಕಾಗಿ ರೇಬಿಸ್ ಲಸಿಕೆ ಹಾಕಿಸಿಕೊಳ್ಳಿ. ಸ್ನೇಹಿತರೆ, ಮುಂಗುಸಿಯ 4 ಗುಣಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಆದ್ರೆ ಹಾವು ಮತ್ತು ಮುಂಗುಸಿಯ ಯುದ್ಧದಲ್ಲಿ ಪ್ರತಿ ಬಾರಿಯೂ ಮುಂಗುಸಿಯೇ ಗೆಲ್ಲುತ್ತದ? ಖಂಡಿತ ಇಲ್ಲ. ಮುಂಗುಸಿ ದೊಡ್ಡ ಹಾವುಗಳ ಮೇಲೆ ದಾಳಿ ಮಾಡುವುದಿಲ್ಲ. ಒಂದು ದೊಡ್ಡ ನಾಗರ ಹಾವು ಸವಾಲನ್ನು ನೀಡುತ್ತದೆ, ಏಕೆಂದರೆ ದೊಡ್ಡ ಹಾವು ಹೆಚ್ಚು ಬಲವನ್ನು ಹೊಂದಿರುತ್ತದೆ. ಹೆಬ್ಬಾವಿನಂತಹ ವಿಷರಹಿತ ಹಾವು ತನ್ನ ಶಕ್ತಿಯ ಮೇಲೆ ಮುಂಗುಸಿಯನ್ನು ಸುಲಭವಾಗಿ ಕೊಲ್ಲಬಹುದು. ನಾನು ನಿಮಗೆ ಒಂದು ಪ್ರಮುಖ ವಿಷಯವನ್ನು ಹೇಳಲು ಬಯಸ್ತೇನೆ. ಮುಂಗುಸಿಯೊಳಗಿನ ಅಸೆಟೋ ನ್ಯೂಕ್ಲಿಯರ್ ರಿಸೆಪ್ಟರ್ಸ್ ನ್ಯೂರೋಟಾಕ್ಸಿಕ್ ವಿಷ ಹೊಂದಿದ ಹಾವುಗಳಿಂದ ಮಾತ್ರ ಉಳಿಸಬಹುದಾಗಿದೆ. ನ್ಯೂರೋಟಾಕ್ಸಿಕ್ ವಿಷದಲ್ಲಿ ಕೋಬ್ರಾ ಮತ್ತು ಕ್ರೈಟ್ಸ್ ಪ್ರಮುಖವಾಗಿದೆ. ಹಾಗೆ ರಸಲ್ ವೈಪರ್ ಮತ್ತು ಪಿಟ್ ವೈಪರ್ ನಂತಹ ಹಿಮೋಟಾಕ್ಸಿಕ್ ವಿಷದ ಹಾವಿನೊಂದಿಗೆ ಮುಂಗುಸಿಗೆ ಹೋರಾಡಲಾಗುವುದಿಲ್ಲ. ಇಂತಹ ಹಾವು ಮುಂಗುಸಿಗೆ ಕಚ್ಚಿದರೆ ಇದಕ್ಕೂ ಬೇರೆ ಪ್ರಾಣಿಗಳಿಗೆ ಬೀರುವ ಪರಿಣಾಮ ಬೀರುತ್ತದೆ. ಅಂದಹಾಗೆ ಮುಂಗುಸಿ ವೈಪರ್ ಹಾವುಗಳ ಕಡಿತದಿಂದ ಪಾರಾಗಿ ಅವುಗಳನ್ನು ಕೊಳ್ಳುತ್ತದೆ. ಆದರೆ ಅದು ಸಾಯುವ ಮುನ್ನ ಯಾವುದೇ ವೈಪರ್ ಹಾವುಗಳು ಮುಂಗುಸಿಗೆ ಕಚ್ಚಿದರೆ ಸ್ವಲ್ಪ ಸಮಯದ ನಂತರ ಮುಂಗುಸಿ ಕೂಡ ಸಾಯುತ್ತದೆ.
ಸ್ನೇಹಿತರೆ, ಇದಿಷ್ಟು ಮುಂಗುಸಿಯ ವಿಷಯ. ಸಹಜವಾಗಿ ಹಾವು ಭಯಾನಕ ಪ್ರಾಣಿಯಾಗಿದೆ. ಆದರೆ ಮುಂಗುಸಿಯ ಮುಂದೆ ಹಾವು ಹೆಚ್ಚಿನ ಸಂದರ್ಭಗಳಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕಂಡುಬರುತ್ತದೆ. ಆದರೆ ಮುಂಗುಸಿಯಂತೆ ಬೇರೆ ಯಾವ ಪ್ರಾಣಿ ಇದೆ, ಅದನ್ನು ಎದುರಲ್ಲಿ ಕಂಡ ತಕ್ಷಣ ಹಾವು ಓಡಿ ಹೋಗುತ್ತೆ. ಹಾಗೆ ನೋಡೋದಾದರೆ ಮೊದಲಿಗೆ ಬರುತ್ತೆ ಈ ಹನಿ ಬಜಾರ್ನ ಹೆಸರು. ಇದೊಂದು ಅದ್ಭುತ ಪ್ರಾಣಿಯಾಗಿದೆ. ಇದರ ಶರೀರದಲ್ಲಿ ಎಲ್ಲಾ ಪ್ರಕಾರದ ಹಾವಿನಲ್ಲಿ ಹೋರಾಡುವ ಶಕ್ತಿ ಇದೆ. ಬರೀ ಹಾವು ಮಾತ್ರ ಅಲ್ಲ, ಚೇಳು, ಜೇನುನೊಣ ಮತ್ತು ಜೇಡಗಳ ವಿಷಗಳವರೆಗೂ ಹನಿ ಬಜಾರ್ನ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಎಲ್ಲಕ್ಕಿಂತ ವಿಷಕಾರಿಯಾದ ಹಾವು ಇದನ್ನು ಕಚ್ಚಿದಾಗ ಕೆಲವು ಕ್ಷಣಗಳವರೆಗೆ ಖಂಡಿತ ಮೂರ್ಛೆ ಹೋಗುತ್ತದೆ. ಆದ್ರೆ ಕೆಲವು ಸಮಯಗಳ ನಂತರ ಏನು ಆಗೇ ಇಲ್ಲ ಅನ್ನೋ ಹಾಗೆ ಎದ್ದು ಓಡಲಾರಂಭಿಸುತ್ತದೆ. ಹನಿ ಬಜಾರ್ ತುಂಬಾ ಕೋಪ ಮತ್ತು ಹೋರಾಟದ ಪ್ರಾಣಿಯಾಗಿದೆ. ಇದನ್ನು ಕಂಡರೆ ಹಾವು ಸೇರಿದಂತೆ ಎಲ್ಲಾ ಕಾಡು ಪ್ರಾಣಿಗಳು ಸಹ ಓಡಿ ಹೋಗುತ್ತದೆ. ಏಕೆಂದರೆ ಅದರ ಚರ್ಮ ಅಷ್ಟು ಗಟ್ಟಿ ಮತ್ತು ದಪ್ಪವಾಗಿರುತ್ತದೆ. ಪುನರಾವರ್ತಿತ ಪ್ರಯತ್ನಗಳ ನಂತರ ಸಿಂಹ ಕೂಡ ಅದನ್ನು ಕೊಲ್ಲಲು ಸಾಧ್ಯವಾಗಲ್ಲ. ಓಪಸಂ. ಸ್ನೇಹಿತರೆ, ಓಪಸಂ ಉತ್ತರ ಅಮೆರಿಕದಲ್ಲಿ ಕಂಡುಬರುವ ತಾಯಿಯ ಭಾವನೆಯ ಏಕೈಕ ಪ್ರಾಣಿಯಾಗಿದೆ. ಅಂದರೆ ಕಾಂಗಾರನ್ನು ಹೊರತುಪಡಿಸಿ ತನ್ನ ಹೊಟ್ಟೆಯಲ್ಲಿ ಮಗುವನ್ನು ಇಡಲು ಚೀಲ ಇರುತ್ತದೆ. ಇದೊಂದು ಮಿಶ್ರ ಪ್ರಾಣಿಯಾಗಿದ್ದು ಹಾವನ್ನು ತುಂಬಾ ಇಷ್ಟಪಡುತ್ತದೆ. ಹಾವು ಇದನ್ನು ಕಚ್ಚಿದರೂ ಅದರ ವಿಷವನ್ನು ನಾಶ ಮಾಡಲು ಒಂದು ಅನನ್ಯ ವಿಧಾನವನ್ನು ತೆಗೆದುಕೊಳ್ಳುತ್ತದೆ. ಸ್ನೇಹಿತರೆ, ಓಪಸಂ ತನ್ನ ಹೃದಯ ಬಡಿತ ಮತ್ತು ಶ್ವಾಸವನ್ನು ತುಂಬಾನೇ ಕಡಿಮೆಗೊಳಿಸುತ್ತದೆ. ಸಾಧಾರಣವಾಗಿ ಇದರ ಹೃದಯ ನಿಮಿಷಕ್ಕೆ 200ರಿಂದ 250 ಬಾರಿ ಬಡಿಯುತ್ತದೆ. ಆದರೆ ಹಾವು ಇದನ್ನು ಕಚ್ಚಿದಾಗ ಓಪಸಂ ಹೃದಯವನ್ನು ನಿಮಿಷಕ್ಕೆ ಬರೀ 6ರಿಂದ 8 ಬಾರಿ ಮಾತ್ರ ಬಡಿಸುತ್ತದೆ. ಏಕೆಂದರೆ ಹಾವಿನ ವಿಷವು ಅದರ ಒಳಗಣ್ಣಿಗೆ ಪ್ರಭಾವ ಬೀರದಂತೆ ನಿಧಾನವಾಗಿ ಹರಡಲಿ ಎಂದು. ಈ ಸಮಯದಲ್ಲಿ ಅಲುಗಾಡದೆ ಆ ಜಾಗದಲ್ಲಿ ಸತ್ತಂತೆ ಬಿದ್ದಿರುತ್ತದೆ. ಆದರೆ ಸುತ್ತಮುತ್ತಲಿನ ಎಲ್ಲಾ ಚಲನೆಗಳನ್ನು ಗಮನಿಸುತ್ತದೆ. ಅಂತಹ ಸಮಯದಲ್ಲಿ ಓಪಸಂ ಅರ್ಧ ಗಂಟೆಯಿಂದ ಹಿಡಿದು 7-8 ಗಂಟೆಗಳವರೆಗೆ ಅಲ್ಲಿಯೇ ಬಿದ್ದಿರುತ್ತದೆ. ಕೆಲವೊಮ್ಮೆ ಇತರ ಆಕ್ರಮಣಕಾರಿ ಪ್ರಾಣಿಗಳಿಂದ ರಕ್ಷಿಸಲು ಓಪಸಂ ಇದೇ ತರ ಸತ್ತಂತೆ ನಟಿಸುತ್ತದೆ. ಸೆಕ್ರೆಟರಿ ಬರ್ಡ್. ಸ್ನೇಹಿತರೆ, ಇದೊಂದು ಗಿಡುಗಗಳ ಕುಟುಂಬಕ್ಕೆ ಸೇರಿದ ಉದ್ದ ಕಾಲಿನ ಹಕ್ಕಿ. 4.5 ಫೀಟ್ ಉದ್ದವಾಗಿರುವ ಸೆಕ್ರೆಟರಿ ಬರ್ಡ್ ತನ್ನ ಬಲವಾದ ಕಾಲುಗಳಿಂದ ಹಾವನ್ನು ಒದ್ದು ಸಾಯಿಸುತ್ತದೆ. ಅದರ ಕಾಲುಗಳ ಶಕ್ತಿಯು ತುಂಬಾನೇ ಪವರ್ಫುಲ್ ಆಗಿರುತ್ತೆ. ಅಂದ್ರೆ ಒಂದೇ ಬಾರಿಗೆ ಹಾವಿನ ಅರ್ಧ ಜೀವನೇ ಹೋಗಬಹುದು. ಹಾಗೆ ಸಾಯುವ ಮುನ್ನ ಹಾವು ಕಚ್ಚಿದರೂ ಸಹ ಸಣ್ಣ ಹಾವುಗಳ ವಿಷ ಸೆಕ್ರೆಟರಿ ಬರ್ಡ್ಗೆ ನಿಷ್ಪರಿಣಾಮಕಾರಿಯಾಗಿಯೇ ಇರುತ್ತದೆ. ಇದರ ಹೊಡೆತವು ಅಷ್ಟೊಂದು ತೀವ್ರ ಮತ್ತು ಬಲವಾಗಿರುತ್ತೆ. ಅಂದ್ರೆ ಎದುರಾಳಿಯಾದ ಹಾವಿಗೆ ಕಚ್ಚಲು ಸಾಧ್ಯವಾಗುವುದೇ ಇಲ್ಲ. ಮತ್ತು ಸ್ನೇಹಿತರೆ, ಇವುಗಳನ್ನು ಹೊರತುಪಡಿಸಿ ಕೆಲವು ತಜ್ಞರು ನಂಬುತ್ತಾರೆ ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲುಗಳಿಗೆ ಸಹ ಹಾವು ಕಡಿತದಿಂದ ಯಾವುದೇ ವಿಶೇಷ ಪರಿಣಾಮ ಬೀರುವುದಿಲ್ಲ ಎಂದು. ನೀವೇನಾದರೂ ಈ ವಿಡಿಯೋದಲ್ಲಿ ಹೊಸತನ್ನು ಕಲಿತರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.